ಇನ್ನೊಂದು ಮುಖ್ಯವಾಗಿ ಭವನ ಅವರ ಶತಮಾನೋತ್ಸವ ಸಂದರ್ಭದ ರಸಭವನ ನಡೆಸಿದ್ದು ಕಲಾಭವನ ಅದು ಅದ್ರ ಪಕ್ಕದಲ್ಲೇ ಇದೆ, ತೋರಿಸಿರ್ಬೇಕು. ದಯಮಾಡಿ ಇವೆರಡು ಉದ್ಘಾಟನೆ ಇದ್ದಾರೆ, ಅದಾದರೆ ಭಾಳಷ್ಟು ಅದಕ್ಕೆ ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ಹೇಳ್ತೀರಾ ಸರ್, ಯಾವಾಗ ಮಾಡ್ತೀರಾ ಏನು ಅಂತ ಹೇಳಿ? ಈಗ ಕಂಪ್ಲೀಟ್ ತಂದಿದೆ, ಉದ್ಘಾಟನೆಗೆ ಆಗಬೇಕು ಅಂತ ಹೇಳಿ ಎಲ್ಲ ವರ್ಕ್ಗಳು ಕಂಪ್ಲೀಟ್ ಆಗಿದೆ. ನಾವು ಮುಖ್ಯಮಂತ್ರಿಗಳ ಕೇಳಿ ಬಹಳ ಜಾಸ್ತಿ ಹಣ ಖರ್ಚು ಮಾಡಿ ಮಾಡುವಂಥದ್ದು. ಎಷ್ಟು ಕೋಟಿ ಖರ್ಚಾಗಿದೆ ಸರ್? 32 ಕೋಟಿ, ಮೊನ್ನೆನೂ 9 ಕೋಟಿ. ಹಾಗಾಗಿ ಮುಖ್ಯಮಂತ್ರಿಗಳು 1 ಲಕ್ಷ ಬದಿನೇಶ್ಕೊಂಡ್ರೆ ಉದ್ಘಾಟನೆ ಮಾಡಿದ್ರೆ ಅದನ್ನು ಮಾಡಿ. ಹಾಗಾಗಿ ಅವರು ಕೊನೆಯಲ್ಲಿ ಅವ್ರು ಒಪ್ಪಿಕೊಂಡ್ರೆ ಅವ್ರನ್ನ ಕರೆಸಿ ಮಾಡ್ತಾರೆ. ಈಗ ಸಿದ್ದರಾಮಯ್ಯವ್ರನ್ನ ಕರೆಸಿ ಮಾಡ್ತಾರೆ. ಸಿದ್ದರಾಮಯ್ಯನವರು, ರಮೇಶ್ ಕುಮಾರ್ ಅವರು ಕೊಡುಗೆ ಅದಕ್ಕಿದೆ. ಮುಖ್ಯಮಂತ್ರಿಗಳು ಡಿಸೆಂಬರ್ ತಿಂಗಳಲ್ಲಿ ಹುಣಸೂರು ತಾಲೂಕಿಗೆ ಭೇಟಿ ಕೊಡೋ ಸಂಭವ ಇದೆ. ಅವತ್ತಿನ ದಿನ ಎಲ್ಲ ನೀವು ಜಿಲ್ಲಾ ಮಂತ್ರಿಯಾಗಿ ಅವರು ವಿಭಾಗ ಮಾಡ್ಕೊಂಡ್ರೆ ಡಿಸೆಂಬರ್ಲಿ ಯಾಕೆ ಬರ್ತಾ ಇದ್ದಾರೆ ಅಂದರೆ ಅದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಕೊಡ್ತಾರೆ. ನಾಲ್ಕನೇ ಅತಿ ಎತ್ತರದ ಗೋಮಟೇಶ್ವರ ಮಂದಿರ. ಇದು ಈಗ 40-45 ಕೋಟಿ ಖರ್ಚಾಗಿರೋದು ಇದು ಒಂದೇ ಅಲ್ಲ ಸರ್, ಇಟ್ ಈಸ್ ಎಸೆನ್ಷಿಯಲ್. ಸಬ್ಡಿವಿಷನ್ ಆಗಿರೋದು ತುಂಬನೇ ಬೇಕಾಗಿದೆ. ಆದಷ್ಟು ಬೇಗ ಸಾರ್ವಜನಿಕ ಸೇವೆಗೆ ಸಿಕ್ಕಿದ್ರೆ ಅದರಿಂದ ಕೊಟ್ಟಿದ್ದಕ್ಕೊಂದು ಸಾರ್ಥಕ ಸಿಗ್ತದೆ. ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಈಗ ಹಾಸ್ಪಿಟ್ಲಿಗೆ ಸಫಿಷಿಯೆಂಟ್ ಡಾಕ್ಟರ್ ಇದೆ, ಅದ್ರ ಬಗ್ಗೆ ಎರಡು ಒಂದು ಇದನ್ನು ಮಾತ್ರ ಜೊತೆಗೆ ಇನ್ನು 2-3 ಸ್ಪೆಷಲ್ ಡಾಕ್ಟರ್ಗಳದ್ದು ಪ್ರಪೋಸಲ್ ಹೋಗಿದೆ. ಅದಾದರೆ ಇನ್ನೂ ಆಮೇಲೆ ನೈಟ್ ಡಾಕ್ಟರ್ಸ್ ಪರ್ಮನೆಂಟ್ ಎಲ್ಲ ತಾಲೂಕು ಹಾಸ್ಪಿಟಲ್ ಕೊರತೆ ಅಷ್ಟು ಎಲ್ಲ ಕರೆಕ್ಟ್ ಆಗಿದೆ. ನನ್ನ ತಾಲೂಕಿನ PSCಗಳಲ್ಲೂ ಕೂಡ ಸಫಿಷಿಯೆಂಟ್ ಡಾಕ್ಟರ್ಗಳು ಎಲ್ಲ ಕಡೆ. ಹಸುಭವನಕ್ಕೆ ಇನ್ನೂ ಅಮೌಂಟ್ ಬೇಕಾಗುತ್ತೆ. ಹಸುಭವನಕ್ಕೆ ಇನ್ನೂ ಒಳಾಂಗಣದ ಕೊರತೆ ಇಲ್ಲ, ಅದನ್ನೇ ಆಗಿಲ್ಲ. ನಾನು ಸೋಲಕ್ಕೆ ಮುಂಚೆ ಲಾಸ್ಟ್ ಹಂತದಲ್ಲಿ 2 ಕೋಟಿ ರೂಪಾಯಿ ದುಡ್ಡು ಬಂದು ಆ 2 ಕೋಟಿನ ಬಳಸ್ಕೊಳ್ಳೋಕ್ಕೆ 3 ವರ್ಷ ಆಯಿತು. ನಾನು ಜಾತಿಗೆ ಅವ್ರು ಹೇಳಿದ್ರೆ ನಾನು ಸಲಹೆ ಕೊಟ್ಟೆ, ಅದು ಹಂಗಲ್ಲ, ಎಷ್ಟಿದೆ ಅಷ್ಟಲ್ಲೇ ಮಾಡಬೇಕು, ಅದು ಆದಮೇಲೆ ಕೇಳಬೇಕು ಅಂತ ಒಂದು ಆಫೀಸಲ್ಲಿ ತಕರಾರು. ನಾನು ಅದನ್ನು ಮಾಡಿ ಅದನ್ನು ಖರ್ಚು ಮಾಡಿಕೊಂಡೆ, ಅದನ್ನು ಬೇರೆ ಕೊಟ್ಟನೆ ಮಾಡಿ ಅಂತ ಹೇಳಿದ್ದೆ. ಬಟ್ ನಾವು ಅಧಿಕಾರಿಗಳ ನಾವು ಮಾಡೋಕ್ಕೆ ಬೇಡ ಸ್ಕ್ರೀನ್ ಎಲ್ಲ ಅಧಿಕಾರಿಗಳದ್ದು ಖರ್ಚು ಮಾಡೋಕ್ಕಿಂತ ಮುಂಚೆ ಜಾಸ್ತಿ ಹಣ ಬೇಕು ಅಂತ ಕೊಡಲ್ಲ. ಫಸ್ಟು ಮಳೆ ಬಂತಲ್ಲ, ಆ ಸಂದರ್ಭದಲ್ಲಿ 55 ಪ್ರಕರಣಗಳು ಸರ್ಕಾರ DC ಹತ್ರ ಹೋಗಿದೆ. ಇನ್ನೊಮ್ಮೆ ಇದು ಸರ್ ಬೆಳೆ ಹಾನಿ ಇದ್ರ ಪ್ರಕರಣ 55 ಪ್ರಕರಣಗಳು ಇದುವರೆಗೂ ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಆಸ್ತಿ ಬೆಳೆ ಹಾನಿದು ಮೊದಲನೇ ಮಳೆಯಿಂದನೇ ಎಲ್ಲ DC ಅಪ್ರೂವ್ ಆಗಿದೆ ಅಂತಾರೆ, ಬಟ್ ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಬೆಳೆ ಹಾನಿಗೆ ನನಗೆ ಕೊಡೋದಕ್ಕೆ ಬರೋದಿಲ್ಲ, ಪ್ರಾವಿಷನ್ ಇಲ್ಲ. ಮಳೆ ಕಮ್ಮಿಯಾಗಿ ಬರ ಬಂದು ಏನಾದರೂ ಬೆಳೆ ಹಾನಿ ಆದರೆ ಅದಕ್ಕೆ ಯಾವುದೇ ಪ್ರಾವಿಷನ್ ಇಲ್ಲ. ಕೇಳಿದಾರಷ್ಟೇ, ಬಟ್ ಅದಕ್ಕೆ ಪ್ರಾವಿಷನ್ ಇಲ್ಲ. ಏನಾದರೂ ಸರ್ಕಾರ ವಿಶೇಷವಾಗಿ ತೀರ್ಮಾನ ಮಾಡಿದ್ರೆ ಅದು ಇಡೀ ರಾಜ್ಯದಲ್ಲಿ ಬಹಳಷ್ಟು ಬೆಳೆಗಳ ನಾಶ ಆಗಿದೆ ಅಂತ ಹೇಳಿ ರೈತರಿಗೆ ಸಂಕಷ್ಟಕ್ಕಿದ್ದಾರೆ ಅಂತ ಹೇಳಿ ವಿಶೇಷ ತೀರ್ಮಾನ ತಗೊಂಡ್ರೆ ಮಾತ್ರ ಆಗಿದೆ. ಈಗಿರುವಂತಹ ಕೊಡೋಕ್ಕೆ ಬರೋದಿಲ್ಲ, ಹಾಗಾಗಿ ಕೊಟ್ಟಿಲ್ಲ. ಈಗಾಗಲೇ ನಾನು ಕೇಳಿದಾಗ ರಾಗಿ ಬೆಂಬಲ ಬೆಲೆ ದುಡ್ಡು ಯಾಕೆ ತರೋದು ಅದೊಂದು ಈಗ ನಾನು ಮಾತನಾಡಿದೆ DC ಅವ್ರ ಜೊತೆ. ಈಗ DC ಅವ್ರ ಜೊತೆ ಮಾತನಾಡಿದೆ, ಸುಮಾರು 43 ಕೋಟಿ ಹುಣಸೂರು ತಾಲೂಕಿಗೆ ರಾಗಿದು ಬೆಂಬಲ ಬೆಲೆ ಕೊಡಬೇಕಾಗಿತ್ತು. ಅದು 7 ಕೋಟಿ ಅಷ್ಟು ಬಾಕಿ ಇದೆ. ಇದ್ದಕ್ಕಿದಷ್ಟೆಲ್ಲ ಕೊಟ್ಟಿದ್ದಾರೆ, ಡಿಸ್ಪೆಚ್ ಮಾಡಿದ್ದಾರೆ. ಅದು ಏನಕ್ಕೆ ಅಂತಂದರೆ ನೇರವಾಗಿ ಸರ್ಕಾರದಿಂದನೇ ರೈತರ 36 ಕೋಟಿ ಸಂದಾಯ ಆಗಿದೆ. ರೈತರು 50% ಕೊಟ್ಟಿಲ್ಲ ಅಂತ ನಮ್ಮ DC ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ 47 ಕೋಟಿಯಲ್ಲಿ 7 ಕೋಟಿಯಷ್ಟು ಮಾತ್ರ ಬಾಕಿ ಇದೆ. ಅದು ಕೂಡ ರೈತರಿಗೆ ನೇರವಾಗಿ ಅವ್ರ ಅಕೌಂಟ್ ಹೋಗುತ್ತೆ. ಸರ್ಕಾರದಿಂದ ಇನ್ನೂ ಹಣ ಬಿಡುಗಡೆ ಆಗಿಲ್ಲ, ಹಾಗಾಗಿ ಹಣ ಹೋಗಿಲ್ಲ. ಅದು ಬಿಡುಗಡೆ ಆದ ತಕ್ಷಣ ಆಗುತ್ತೆ. ಬಹುಶಃ ಹೊಸ ಸರ್ಕಾರ ಬಂದು 2-3 ತಿಂಗಳಿಂದ ಇದೆಲ್ಲ ನಡೀತಿರೋದ್ರಿಂದ ಡಿಲೇ ಆಗಿರ್ಬೋದು. ಸೊ ಅದನ್ನು ಗಮನಕ್ಕೆ ತಂದು ಬೇಗ ಆಮೇಲೆ ಮುಖ್ಯವಾಗಿ ಈಗ ಇದೆಲ್ಲ ಬರ ಪರಿಸ್ಥಿತಿ ಇದೆ, ಈ ಕುಡಿಯೋ ನೀರು ಭಾಳ ಪ್ರಾಬ್ಲಮ್ ಇದೆ. ಈಗ ಒಂದು ಟಾಸ್ಕ್ ಫೋರ್ಸ್ ಸಭೆ ಯಾವುದೂ ಆಗಿಲ್ಲ. ಈಗ ನೋಡಿ, ಉದಾಹರಣೆಗೆ ಹಾಡಿಗಳಲ್ಲಿ ಗ್ರಾಮ ಪಂಚಾಯತಿ ಮೂಲಕ ಟ್ರ್ಯಾಕ್ಟರ್ ಕೊಡ್ತಾ ಇದ್ದಾರೆ, ಕುಡಿಯೋ ನೀರು ಕೊಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಹಣ ಇಲ್ಲ, ಅವ್ರಿಗೆ ನಮಗೆ ಹಣ ಇಲ್ಲ, ಅನುದಾನ ಇಲ್ಲ, ಕೊಡೋದು ಅಂತ ಹೇಳ್ತಾರೆ. ಇದಕ್ಕೆ ಕುಡಿಯೋ ನೀರು ಇದಕ್ಕೆ ಈಗ ಕಡೆ ಇಲ್ಲ ಸರ್, ತಾಲೂಕಿನ ಸುಮಾರು 15-20 ಕಡೆ ಈ ಥರ ಪ್ರಾಬ್ಲಮ್. ನಾನು ಸಚಿವ ಆದಮೇಲೆ ನನಗೆ ಮುಗಿಸಿದ ತಕ್ಷಣ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ 2 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳನ್ನ ಮತ್ತು ಆಡಳಿತಗಳನ್ನು ಕರೆಸಿ ನಾನು ಮೀಟಿಂಗ್ ಮಾಡಿದ್ದೆ. ಅದಾದಮೇಲೆ ಮುಖ್ಯಮಂತ್ರಿಗಳು ಕೂಡ ಪ್ರತಿಯೊಂದು
ಇದಕ್ಕೂ ಕೂಡ ವಿಧಾನಸಭಾ ಕ್ಷೇತ್ರಕ್ಕೂ 1 ಕೋಟಿ ಹಣ ಕೊಟ್ಟಿದ್ದಾರೆ ಈ ಕುಡಿಯೋ ನೀರಿನ ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳಿ. ಇಲ್ಲಿ ಬಂದಿಲ್ಲ ಅಂತ ಅನ್ಸುತ್ತೆ. ಇಲ್ಲ ಬಂದಿದೆ, 1 ಕೋಟಿ ಬಂದಿದೆ, ಈಗ ಮೊನ್ನೆ ಬಂದಿದೆ. ಸೊ ಅದಕ್ಕಿಂತ ಮುಂಚೆನೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಎಲ್ಲೇ ಇದ್ರೂ ಕೂಡ ತಕ್ಷಣ ಹೋಗಿ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ತಾ ಇದ್ರು. ಈಗಾಗಲೇ ನಮ್ಮ ಮೈಸೂರು ತಾಲೂಕಿನಲ್ಲಿ ಸುಮಾರು 36 ಕಡೆ ಅವರು ಬೋರ್ವೆಲ್ಗಳನ್ನು ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ. ಅಲ್ಲಿ ಬಹುತೇಕ ಎಲ್ಲ ಯಶಸ್ವಿಯಾಗಿದೆ. ಕೆಲವು ಕಡೆ ಮಾತ್ರ ಸ್ವಲ್ಪ ನೀರು ಕಮ್ಮಿ ಆಗಿದೆ, ಬಟ್ ಇಮ್ಮಿನ ಕಡೆ ಎಲ್ಲ ಬರ್ತಾ ಇದೆ. ಸೊ ಹಾಡಿಗಳಲ್ಲೂ ಕೂಡ ಹೋಗಿ ಅವರು ಬೋರ್ವೆಲ್ ಕುಡಿತಾರೆ. ನಾಗಾಪುರ ಅಂತ ಅಲ್ಲ ಸರ್, ಶೆಟ್ಟಳ್ಳಿ ಲಂಪರ್ತ ಅಂತೇಳಿ ಅದು ಗಿರಿಜನ ಪುನರ್ವಸತಿ ಕೇಂದ್ರ ಸರ್. ನಾವೆಲ್ಲ ಸುದ್ದಿ ಮಾಡಿದ್ವಿ, ಅಲ್ಲಿ 2-3 ಕಡೆ ತೆಗೆದ್ರು ಸರ್, ಬೋರ್ ಬಂದಿಲ್ಲ. ಟ್ಯಾಂಕರ್ ಮೂಲಕ ಅಧಿಕಾರಿಗಳು ನನಗೆ ಮಾಹಿತಿ ಕೊಟ್ಟರ ಪ್ರಕಾರ ಎಲ್ಲೆಲ್ಲಿ ಸಮಸ್ಯೆ ಇತ್ತು ಅಲ್ಲಿ ತೆಗೆದಿದ್ದಾರೆ ಅಂತ ಹೇಳಿದ್ದೀನಿ. ಮುಂದಾಗಿ ಹೇಳಿದ್ದೀನಿ ಇವೆರಡು ಜಾಗದಲ್ಲಿ ಹಾಡಿಗಳು ವಿಶೇಷವಾಗಿ ಇದೆ ಮಾಹಿತಿ ತಗೊಳ್ತೀನಿ. ಅಲ್ಲಿನ ಕುಡಿಯೋ ನೀರಿನ ವ್ಯವಸ್ಥೆ ಕುಡಿಯೋ ನೀರಿನ ತೊಂದರೆ ಆಗ್ತದೆ, ತಕ್ಷಣ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತು ಈಗಾಗಲೇ ನಾನು ಜನರಲ್ ಆಗಿ ಇಒಗಳಿಗೆ ಮತ್ತು ಸಿಇಒಗೂ ಹೇಳಿದ್ದೀನಿ. ಪಿ ಡಿ ಒಗಳೇ ಜವಾಬ್ದಾರಿ ಅವರು. ಪಿ ಡಿ ಒಗಳು ಪ್ರತಿಯೊಂದು ಅವ್ರಿಗೆ ಗ್ರಾಮ ಪಂಚಾಯತಿಯಲ್ಲಿ ಬರುವಂಥ ಗ್ರಾಮಗಳಿಗೆ ಎಲ್ಲ ಕಡೆ ಹೋಗಿ ಪ್ರತಿ ದಿವಸ ಗ್ರಾಮಗಳಲ್ಲಿ ಫೀಲ್ಡ್ ವಿಸಿಟ್ ಮಾಡಿ ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಏನಿದೆ ಅಂತ ಹೇಳಿ ಇಒಗಳು ತಿಳಿಸ್ಬೇಕು. ಮತ್ತು ಕುಡಿಯೋ ನೀರಿನ ಸಮಸ್ಯೆ ಕಾಣಿಸಿದೆ ಅಂತ ಹೇಳಿದ ತಕ್ಷಣ ದೂರ ಬಂದ ತಕ್ಷಣ ಅದನ್ನು ಅಟೆಂಡ್ ಮಾಡಬೇಕು ಅಂತ ಕೂಡ ಹೇಳಿದ್ರು. ಸೊ ನಮಗೆ ಕುಡಿಯೋ ನೀರಿಗೆ ಬೋರ್ವೆಲ್ ಹೊಡೆಯೋದಕ್ಕಾಗಲಿ ಅಥವಾ ಬೋರ್ವೆಲ್ ಬರಲಿಲ್ಲ ಅಂತಂತಂದರೆ ಪ್ರೈವೇಟ್ ಬೋರ್ವೆಲ್ಗಳನ್ನು ತೆಗೆದುಕೊಡೋದಕ್ಕಾಗಲಿ ಅಥವಾ ಅಲ್ಲೂ ಆಗಲಿಲ್ಲ ಅಂತಂದರೆ ಟ್ಯಾಂಕರ್ಗಳನ್ನು ನೀರು ಸಪ್ಲೈ ಮಾಡೋದಕ್ಕಾಗಲಿ ಯಾವುದೇ ಹಣ ಕೊಡ್ತಾ ಇಲ್ಲ. ನಾವು ಅದಕ್ಕೆ ಸರ್, ಈಗ ಕಳೆದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದ ಸರ್ಕಾರ ರಾಜ್ಯದಲ್ಲಿ ಹುಣಸೂರು ಕ್ಷೇತ್ರದ ಅಭಿವೃದ್ಧಿ ಕುರಿತಂತೆ ಪ್ರಗತಿ